ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಬನ್ನಿ. ಇವತ್ತಿನ ಲಾಗ್ ಅಂದರೆ ಇವತ್ತು ನಡೆದಿರೋದಾಗಿರೋದಿಲ್ಲ, ನಿನ್ನೆ ಏನೇನೆಲ್ಲ ಆಯಿತು, ಏನೆಲ್ಲ ನಡೀತು ಅನ್ನೋದನ್ನ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಬನ್ನಿ, ನಿನ್ನೆ ಏನೆಲ್ಲ ಆಯಿತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವಾಗ ನೋಡಿ, ಮಾರ್ನಿಂಗ್ ರೊಟ್ಟಿನೂ ಕೂಡ ಮಾಡಿದ್ದೆ. ರೊಟ್ಟಿ ಜೊತೆ ಏನಂತಾರೆ, ಬಟಾಟೊ ಹಾಕಿಬಿಟ್ಟು ಒಂಥರ ಕರಿ ಥರನೂ ಮಾಡಿದ್ದೆ. ಚೆನ್ನಾಗಿ ಅನಿಸುತ್ತೆ ರೊಟ್ಟಿ ಜೊತೆ ಕಾಂಬಿನೇಷನ್ ಇದು. ಎಲ್ಲ ಕಿಚನ್ ಕಟ್ಟಿನೂ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು, ಎಲ್ಲ ಅಡುಗೆ ಕೆಲಸನೂ ಮುಗ್ದಿದ್ದಾಯಿತು. ಇವಾಗ ಸ್ವಲ್ಪ ಉಪ್ಪಿಟ್ಟನ್ನು ಕೂಡ ಮಾಡಿದ್ರಾಯಿತು ಅಂತ ಉಪ್ಪಿಟ್ಟನ್ನು ಕೂಡ ಮಾಡ್ತಾಯಿದ್ದೆ. ನೋಡಬಹುದು ನೀವು ಬಟಾಟೆ ಕರಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಚಪಾತಿ ಜೊತೆ ಚೆನ್ನಾಗಿರುತ್ತೆ, ಅಂದರೆ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ, ದೋಸೆ ಜೊತೆ ಚೆನ್ನಾಗಿರುತ್ತೆ, ಎಲ್ಲ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದು ನೋಡ್ಬೋದು, ಕಿಚನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಅಂದರೆ ರೊಟ್ಟಿ ಮಾಡಿದ್ನಲ್ವ, ಇವಾಗ ಜಸ್ಟ್ ರೊಟ್ಟಿ ಮಾಡಿಬಿಟ್ಟು ಇವಾಗ ಕಿಚನ್ ಕಟ್ಟಿನೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪಿಟ್ಟನ್ನ ಮಾಡಿಬಿಟ್ಟು ಆಮೇಲೆ ಕಿಚನ್ ಕಟ್ಟಿ ಕ್ಲೀನ್ ಮಾಡಿಬಿಟ್ರೆ ಸರಿ ಹೋಗುತ್ತೆ, ಒಮ್ಮೆಲೆ ಕ್ಲೀನ್ ಆದಂಗೆ ಆಗುತ್ತೆ ಅಂತ. ಇವಾಗ ರವಾನೂ ಕೂಡ ಹುರಿತಾ ಇದ್ದೀನಿ. ರವಾ ಈ ಥರ ರವದಿಂದ ನಾವು ಉಪ್ಪಿಟ್ಟನ್ನ ಮಾಡ್ತೀವಿ. ಇದು ಅಂಗಡಿಯಲ್ಲೇ ತಂದಿರೋದು, ಮನೆಯಲ್ಲಿರೋದ್ರಲ್ಲ. ನಮ್ಮ ಸೈಡೆಲ್ಲ ನಾವು ಮನೆಯಲ್ಲೇ ಹಾಕಿಸ್ತೀವಿ, ಮನೆಯಲ್ಲಿ ಹಾಕಿಸಿರ್ಲಿಲ್ಲ, ಅದಕ್ಕೋಸ್ಕರ ಅಂಗಡಿಯಲ್ಲೇ ತಂದಿರೋ ರವ ಇದು. ನೋಡಿ, ಈ ಥರ ಬನ್ಸಿ ರವ ಏನೋ ಅಂತಾರಲ್ವ ಇವಕ್ಕೆ, ಆ ಥರ ರವೆ ನೋಡಿ. ಇದು ರವಾನ ಹುರಿಯುವಾಗ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಹುರಿದ್ರೆ ಉಪ್ಪಿಟ್ಟು ತುಂಬ ಮೆತ್ತಗೆ, ತುಂಬ ಚೆನ್ನಾಗಿ ಬಿಡಿ ಬಿಡಿಯಾಗಿ ಕೂಡ ಬರುತ್ತೆ. ಉದ್ರಾಗಿ ಬರಲಿಕ್ಕೆ ಈ ಎಣ್ಣೆ ಹಾಕಿ ಹುರಿಯುವಾಗ ಎಣ್ಣೆ ಹಾಕಿ ಹುರಿದ್ಬಿಟ್ರೆ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ, ಉದ್ರಾಗಿಯೂ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಕೂಡ ಸೇರಿಸ್ಬಿಟ್ಟು ಹುರಿತೀನಿ. ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು, ಅಂದರೆ ಒಳ್ಳೆಣ್ಣೆನೇ, ಅಂದರೆ ಈ ಸನ್ಫ್ಲವರ್ ಆಯಿಲ್ ಆಗಿರ್ಬೋದು, ಮತ್ತು ಈ ಇದು ಏನಂತಾರೆ ಪೀನಟ್ ಆಯಿಲ್ ಆಗಿರಬಹುದು, ಇದು ಯಾವುದನ್ನು ಯೂಸ್ ಮಾಡಲ್ಲ ನಾವು. ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ನಾವು. ಕೊಬ್ಬರಿ ಎಣ್ಣೆ ಅಂತಂದರೆ ನಾವು ಕೊಂಡು ತೊಗೊಂಬರಲ್ಲ, ಇದನ್ನು ನಾವು ಮನೆಯಲ್ಲೇ ನಮ್ಮ ಹೊಲ ಇದೆ ಅಲ್ವಾ, ಹೊಲದಲ್ಲಿ ತೆಂಗಿನಕಾಯಿ ಬಿಡ್ತವೆ, ಆ ತೆಂಗಿನಕಾಯಿನ ಒಣಗಿಸ್ಬಿಟ್ಟು ನಾವು ಗಾಣದಲ್ಲಿ ಹೋಗ್ಬಿಟ್ಟು ಕೊಬ್ಬರಿ ಎಣ್ಣೆನ ಹಾಕ್ಸ್ಕೊಂಬಂದು ಯೂಸ್ ಮಾಡ್ತೀವಿ. ತುಂಬ ಅಂದರೆ ತುಂಬ ಹೆಲ್ದಿ ಅಂತ ಹೇಳಬಹುದು, ತುಂಬ ರುಚಿಯಾಗಿ ಕೂಡ ಆಗುತ್ತೆ. ಈ ಧರ್ಮಸ್ಥಳ ಸೈಡ್ ಎಲ್ಲ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಆ ಕಡೆ ಹೋದಾಗೆಲ್ಲ ತಿಂದ್ಬಿಟ್ಟು ಅದು ಇಷ್ಟ ಆಗಿಬಿಟ್ಟು ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ನೋಡಬಹುದು ಉಪ್ಪಿಟ್ಟು ಎಷ್ಟು ಮಿದುವಾಗಿ ಬಂದಿದೆ ಅಂತ, ತುಂಬ ಮಿದುವಾಗಿ ಬಂದಿತ್ತು. ಇವತ್ತಿನ ಬ್ರೇಕ್ಫಾಸ್ಟ್ ಈ ಥರನಾಗಿತ್ತು, ರೊಟ್ಟಿ, ಬಟಾಟೊ ಕರಿ ಮತ್ತು ಉಪ್ಪಿಟ್ಟು. ಇಷ್ಟೇ ಮಾಡಿದ್ದೆ ಮಾರ್ನಿಂಗ್ ನಾನು. ನೋಡಿ, ಇವಾಗ ನನ್ನ ಮಗಳು ಕೂಡ ಆಟ ಆಡ್ತಾ ತಿಂತಾ ಇದ್ಲು. ತುಂಬ ಸ್ಮೂತಾಗಿ ಬಂದಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಉಪ್ಪಿಟ್ಟನ್ನ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಅನಿಸುತ್ತೆ ಈ ಟಿಪ್. ಅಂದರೆ ಎಣ್ಣೆ ಹಾಕಿ ಹುರಿಯೋದ್ರಿಂದ ತುಂಬ ಮೆತ್ತಗೆನೂ ಬರುತ್ತೆ, ಉದ್ರಾಗಿ ಕೂಡ ಬರುತ್ತೆ. ಇವಾಗ ನನ್ನ ಮಗನ ಜೊತೆ ಆಟ ಆಡ್ತಿದ್ದೆ. ಬಾ ಇಲ್ಲಿ. ಬಿದ್ದಿ ಬೈಲಿ. ಉಲ್ಬಾರಿ ಉಲ್ಬಾರಿ ಇಲ್ಲಿ ಇಲ್ಲಿ ಬೂತಿಮ್ಮ, ಬೂತಿ ಬೂತಿ ಬೂತಿ. ಸ್ವಲ್ಪ ಮೋಡನೂ ಕೂಡ ಆಗಿತ್ತು ಹೊರಗಡೆ ಮೋಡ ಆಗಿರೋದ್ರಿಂದ ಹಾಸಿಗೆ ಅದು ಒಣಗಿದ್ದು ತಗೋಬೇಕಂತ ಹೊರಗಡೆ ಬಂದಿದ್ದೆ. ಇವಾಗ ನೋಡ್ಬೋದು ನೀವು, ಹಾಸಿಗೆನೂ ಕೂಡ ಕಾರ್ ಮೇಲೆ ಒಣಗಿದ್ದೆ. ಬಿಸಿಲು ಸ್ವಲ್ಪ ಇತ್ತು, ಮೋಡನೂ ಕೂಡ ಆಗಿತ್ತು. ನೋಡ್ಬೋದು ಎಷ್ಟೊಂದು ಟ್ರಕ್ಗಳು ನಿಂತಿದೆ ನಮ್ಮ ಮನೆ ಮುಂದೆ ಅಂತಂದ. ಅಂದರೆ ನಮ್ಮ ಓಣಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಟ್ರಕ್ ಡ್ರೈವರ್ಗಳೇ ಅಂತಲೇ ಹೇಳ್ಬೋದು.
ನೋಡಿ ಇದೇ ಎಮ್ಮೆ ಹಾಲನ್ನೇ ನಾವು ತೊಗೊಳ್ಳೋದು ಅಪ್ಪುಗೆ ಕುಡಿಯೋಕ್ಕೆ. ಆಕಳು ಕೂಡ ಇದೆ, ಆಕಳು ಹಿಂಡೋದಿಲ್ಲ, ಎಮ್ಮೆ ಹಾಲನ್ನೇ ತೊಗೊಳ್ಳೋದು. ಎಮ್ಮೆ ಇರೋದ್ರಿಂದ ನಾವು ಅಂದರೆ ಅಮ್ಮನ ಮನೆಯಲ್ಲೂ ಎಮ್ಮೆ ಹಾಲೇ ಕುಡಿಸ್ತೀನಿ, ಮತ್ತು ನಾವು ಮಧುಗಿರಿಯಲ್ಲೂ ಕೂಡ ಎಮ್ಮೆ ಹಾಲೇ ಕುಡಿಸೋದ್ರಿಂದ ಇಲ್ಲಿ ಕೋಳೂರಲ್ಲಿ ಕೂಡ ಎಮ್ಮೆ ಹಾಲನ್ನೇ ತೊಗೋತೀನಿ. ನೋಡ್ಬೋದು ಎತ್ತಿನ ಗಾಡಿ. ಈ ಥರ ಎಲ್ಲ ನೀವು ವಾತಾವರಣ ನೋಡಬೇಕಂದ್ರೆ ಹಳ್ಳಿಯಲ್ಲೇ ಬರಬೇಕು. ನಮ್ಮ ಅತ್ತೆನೂ ಕೂಡ ಹೊಲಕ್ಕೆ ಹೋಗೋದಕ್ಕೆ ರೆಡಿ ಮಾಡ್ಕೋತಾ ಇದ್ರು. ಬುತ್ತಿ ಮತ್ತು ನೀರನ್ನು ತೊಗೊಂಡು ಹೋಗ್ತಾಯಿದ್ರು. ಹೊಲದಲ್ಲಿನೇ ಬಾಯಿಯಿಂದನೇ ನೀರು ತೊಗೊಂಬಂದು ಕಾಸಿ ಆರಿಸಿ ಕುಡಿತೀವಿ ನಾವು ನೀರನ್ನು. ಬಾಯಿಯಲ್ಲಿ ಅವ್ರು ಕುಡಿಯೋದಿಲ್ಲ, ಮನೆಯಿಂದನೇ ಕಾಸಿ ಆರಿಸಿರ್ತೀವಲ್ವ ನೀರನ್ನು, ಆ ನೀರನ್ನೇ ತೊಗೊಂಡು ಹೋಗ್ತಾರೆ. ಅಮ್ಮನೂ ಕೂಡ ಬರಿತಾ ಕೂತಿದ್ಲು. ಹಾಗೆ ನೋಡಿ ನನ್ನ ಮಗನೂ ಕೂಡ ಅವಳು ತಲೆ ಬಾಚೋದು, ತಲೆ ಕೆಡಿಸೋದು, ಅವಳಿಗೆ ಕಾಡಿಸೋದು, ಇದೇ ಥರನೇ ಮಾಡೋದು. ಅವನು ಸುಮ್ಮನೆ ಇರೋದಿಲ್ಲ. ಅವ್ರ ಅಕ್ಕನ ಜೊತೆ ಯಾವಾಗಲೂ ಕಿಟ್ಲೆ ಮಾಡ್ತಾ ಇರ್ತಾರೆ. ನೋಡ್ಬೋದು ಇವಾಗ ಬಾಜುಣಿಕೆ ತೊಗೊಂಬಂದು ತಲೆನೂ ಕೂಡ ಬಾಚ್ತಾ ಇದ್ದಾನೆ. ನಮ್ಮ ಅತ್ತೆನೂ ಕೂಡ ನೋಡ್ತಾ ಇದ್ರು ಏನು ಮಾಡ್ತಾ ಇದ್ದಾನೆ ಅಂತ. ಅಂದರೆ ಭಾಳ ತುಂಟ ಆಗಿಬಿಟ್ಟಿದ್ದಾನೆ ಅಂತ ಹೇಳ್ಬಹುದು. ಇಲ್ಲಿ ಬಂದಮೇಲೆ ಸಿಕ್ಕಾಪಟ್ಟಿ ತುಂಟಾನು ಕೂಡ ಆಗಿಬಿಟ್ಟಿದ್ದಾನೆ. ನಾನು ಕೂಡ ಹೇರ್ ವಾಶ್ನ ಮಾಡ್ಕೊಂಡಿದ್ದೆ, ಕೂದಲನ್ನ ಒಣಗಿಸ್ಕೋಬೇಕಂತ ಹೊರಗಡೆ ಕೂತಿದ್ದೆ ನಾನು. ಅಂದರೆ ಫ್ಯಾನಿಂಗ್ ಗಾಳಿಗೂ ಕೂಡ ಆರಿಸ್ತೀನಿ. ಅಂದರೆ ಹಳ್ಳಿಯಲ್ಲಿ ತುಂಬ ಕರೆಂಟಿನ ಪ್ರಾಬ್ಲಮ್ ಅಂತ ಹೇಳ್ಬೋದು. ನಾ ಬಂದಾಗಿಂದನೂ ಅಷ್ಟೇ, ಡೇ ಏನಿಲ್ಲ ಅಂದ್ರೂ 8ರಿಂದ 9 ಗಂಟೆ 24 ಅವರಲ್ಲಿ ತೆಗಿತಾನಂತ ಹೇಳ್ಬೋದು. ಸ್ವಲ್ಪ ಮಳೆ ಗಾಳಿ ಎದ್ಬಿಡ್ತಂದ್ರೂ ಮುಗೀತು, ನೈಟೆಲ್ಲ ಕರೆಂಟ್ ಇರೋದಿಲ್ಲ. ಈ ಥರನೇ ಹಳ್ಳಿಯಲ್ಲಿ ಸಿಚುವೇಶನ್ ಅಂತ ಹೇಳಬಹುದು. ನನ್ನ ಕೂದಲು ನೋಡಬಹುದು ನೀವು ಎಷ್ಟು ಉದ್ದನಾಗಿದೆ ಅಂತ. ನನ್ನ ಹಳೆಯ ವಿಡಿಯೋಗಳನ್ನು ನೋಡಿದರೆ ಗೊತ್ತಾಗುತ್ತೆ ನನ್ನ ಕೂದಲು ಎಷ್ಟು ಉದ್ದನಾಗಿ ಎಷ್ಟು ದಪ್ಪನಾಗಿದೆ ಅಂತ. ಇವಾಗ ಕೂದಲು ಕೂಡ ಇವಾಗ ಹೇರ್ ವಾಶ್ ಮಾಡ್ಕೊಂಬಂದಿದ್ದೆ, ಎಲ್ಲ ಬಟ್ಟೆ ಅದು ಒಗೆದ್ಬಿಟ್ಟು ಕೂದಲನ್ನ ಒಣಗಿಸ್ಬೇಕಂತ ಕುಂತಿದ್ದೆ. ತಾಳಿ ಸರ ನೋಡ್ತಾ ಇದ್ದೀರಲ್ವ, ಈ ತಾಳಿ ಸರನೂ ಬಿಚ್ಚಬೇಕು. ತಾಳಿನೂ ಕೂಡ ಮಾಡೋಕ್ಕೆ ಹಾಕಿದ್ದೀನಿ. ಅವರು ಅಂದರೆ ಗುರುವಾರ ಇಲ್ಲ ಬುಧವಾರ ಕೊಡ್ತೀನಿ ಅಂತಿದ್ದಾರೆ. ಅಲ್ಲಿವರೆಗೂ ಇದನ್ನೇ ಹಾಕೋಬೇಕು. ಕತ್ತೆಲ್ಲ ಒಂಥರ ಕೊರ್ದಂಗೆ ಆಗ್ತಾಯಿತ್ತು. ಆದ್ರೂ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಹಳ್ಳಿ ಕಡೆ ಅಥವಾ ನಮ್ಮ ಸಂಪ್ರದಾಯನ ಅಷ್ಟೇ ಅಲ್ವಾ, ತಾಳಿನ ಹಾಕ್ಕೊಳ್ಳೇಬೇಕು. ನೋಡಿ ನನ್ನ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಹೊರಗಡೆ ಬಿಡೋದಿಲ್ಲ ಅವ್ರನ್ನ, ಜಾಸ್ತಿ ಬಿಸಿಲಿರೋದ್ರಿಂದ ಗೇಟ್ ಒಳಗೆ ಹಾಕಿಬಿಟ್ಟಿರ್ತೀನಿ. ಈವ್ನಿಂಗ್ ಮಳೆನೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮೋಡ ತುಂಬ ಆಗಿಬಿಟ್ಟಿತ್ತು. ನೋಡಬಹುದು ನೀವು ಮೋಡ ಎಷ್ಟಾಗಿದೆ ಅಂತ. ಫುಲ್ ಈಗ 2 ಗಂಟೆ ಅನಿಸುತ್ತೆ, ಮೇ ಬಿ ಮಧ್ಯಾಹ್ನ 2 ಗಂಟೆಗೆ ಈ ಪರಿ ಮೋಡನೂ ಕೂಡ ಆಗಿಬಿಟ್ಟಿತ್ತು. ಅವ್ರು ಒಳಗಡೆನೇ ಆಟ ಆಡ್ತಾರೆ, ಆಲ್ಮೋಸ್ಟ್ ಹೊರಗಡೆ ಬರೋದಕ್ಕೇನು ಇಷ್ಟಪಡೋದಿಲ್ಲ. ಸಾಯಂಕಾಲ ಅಷ್ಟೇ ಹೊರಗಡೆ ಬಿಡುವಂಥ ಹಠ ಮಾಡೋದು. ಅವರು ಮಾತನ್ನು ಕೇಳ್ತಾರೆ, ಸ್ವಲ್ಪ ಹಠನೂ ಕೂಡ ಮಾಡ್ತಾರೆ. ಮೋಡನೂ ಕೂಡ ಆಗಿತ್ತು, ಮಳೆನೂ ಕೂಡ ಚಿಟಿಯಾಗಿ ಬರ್ತಾಯಿತ್ತು. ಅಷ್ಟೊಂದು ಜೋರೇನಿಲ್ಲ, ಆದರೆ ಮಳೆ ಮಾತ್ರ ಡೇ ಪೂರ್ತಿಯಾಗಿರುತ್ತೆ. ಆದರೆ ಮನೆ ಮುಂದೆ ಒಂದು ಹನಿ ನೀರು ನಿಂತಿರಲ್ಲ, ಆ ಪರಿ ಮಳೆ ಆಗುತ್ತೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಮಳೆ ಪ್ರಾಬ್ಲಮ್ ಅಂತ ಹೇಳ್ಬೋದು. ಉತ್ತರ ಕರ್ನಾಟಕ ಸೈಡ್ ಅಂತೂ ಮಳೆ ಎಲ್ಲೂ ಆಗ್ತಾಯಿಲ್ಲ. ನಮ್ಮೂರಿಗೆ ಆಗ್ತಾಯಿಲ್ಲ ಅನಿಸುತ್ತೆ ನನಗನ್ಸೋ ಮಟ್ಟಿಗೆ. ಬೇರೆ ಊರಿಗೆಲ್ಲ ಆಗಿಬಿಟ್ಟಿರುತ್ತೆ, ನಮ್ಮ ಊರು ಹಿಂದಿನ ಊರಿಗೂ ಆಗಿರುತ್ತೆ ಮಳೆ, ನಮ್ಮೂರು ಮುಂದಿನ ಊರಿಗೂ ಆಗಿರುತ್ತೆ. ಮಧ್ಯದಲ್ಲಿ ನಮ್ಮೂರಿಗೆ ಮಳೆ ಆಗಿರೋದಿಲ್ಲ. ಏನಾಗಿದೆನೋ ಈಗ ಗೊತ್ತಿಲ್ಲ ಊರಿಗಂದ್ರೂ. ಮಳೆ ಹಿಂಗೆ ನೋಡ್ಬೋದು ನೀವು ಎಷ್ಟು ಜೋರಾಗಿ ಬರ್ತಾಯಿದೆ ಮಳೆ ಅಂತ. ಊರನ್ನೇ ಕೊಚ್ಕೊಂಡು ಹೋಗಬೇಕು ಆ ಪರಿ ಬಂದೋರ ಥರ ಮಾಡ್ತಾಯಿದೆ. ಆದರೆ ಆ ಥರ ಏನು ಬರ್ತಾಯಿಲ್ಲ. ಮನೆ ಮುಂದೆ ನಾವು ನೀರು ಹೊಡಿತೀವಲ್ವ ಬೆಳಗ್ಗೆ ಎದ್ದ ತಕ್ಷಣ, ಅಷ್ಟೇ ಮಳೆ ಬರೋದು, ಜೋರಾಗಿ ಏನು ಬರೋದಿಲ್ಲ. ಆದರೂ ಪೂರ್ತಿ ದಿನ ತಗೊಳ್ಳುತ್ತೆ. ಇದೇ ಥರನಾಗಿ ಮಳೆ ನಿಧಾನ, ಏನು ಮಾಡೋದಕ್ಕೆ ಆಗೋದಿಲ್ಲ. ದೇವ್ರು ಎಷ್ಟು ಕೊಡ್ತಾನೋ ಅಷ್ಟು ಮಳೆಯನ್ನು ನಾವು ತೊಗೋಬೇಕಾಗುತ್ತೆ. ಜಾಸ್ತಿ ಆದ್ರೂ ಜಾಸ್ತಿ ಬೇಕಂದ್ರೂ ಕೊಡೋದಿಲ್ಲ, ಕಮ್ಮಿ ಬೇಕಂದ್ರೂ ಕೊಡೋದಿಲ್ಲ. ಒಂದೊಂದು ಸೈಡ್ ಮಳೆನೇ ಬೇಡ ಅಂತಿರ್ತಾರೆ. ಅವ್ರಿಗೆ ಮಳೆ ಅಂದರೆ ಮಳೆ ಅಷ್ಟೊಂದು ಮಳೆ ಆಗ್ತಿರುತ್ತೆ. ನಮಗೆ ಮಳೆ ಬೇಕು ಅಂದರೂ ಕೂಡ ಮಳೆ ಆಗ್ತಾಯಿಲ್ಲ. ಈ ಥರ ಸಿಚುವೇಶನ್ ಅಂತ ಹೇಳ್ಬಹುದು. ತುಂಬ ಸಣ್ಣಗಿತ್ತು ಮಳೆ ಅಂತೂ. ಇದೇ ಥರನೇ ಡೈಲಿ 1 ವಾರ ಆಯಿತು ಅನಿಸುತ್ತೆ, 1 ವೀಕ್ ಆಯಿತು. ಇದೇ ಥರನೇ ಮಳೆ ನಿಧಾನವಾಗಿ ನೈಟ್ನೂ ಹೊಡಿತಾ ಇರುತ್ತೆ, ಬೆಳಗ್ಗೆನೂ ಹೊಡಿತಾ ಇರುತ್ತೆ. ಅದರಲ್ಲಿ ಕರೆಂಟಿನ ಪ್ರಾಬ್ಲಮ್ ಒಂದು ಸಿಕ್ಕಾಪಟ್ಟೆ ಅಂತ ಹೇಳ್ಬೋದು. ಫುಲ್ ಡೇ ಕರೆಂಟ್ ಇದ್ದಿದ್ದಿಲ್ಲ, 1 ಡೇ ಅಂತೂ. ಅವತ್ತು ನೋಡ್ಬೋದು ನಾನು ಗಾಳಿನ ಬೀಸ್ತಾ ಕೂತ್ಬಿಟ್ಟಿದ್ದೆ. ನನ್ನ ಮಕ್ಕಳು ಇಬ್ಬರು ಮಲ್ಕೊಂಡಿದ್ರು. ನೊಣಗಳ ಕಾಟ ಅಂದರೆ ಮಳೆ ಸ್ವಲ್ಪ ಆಗ್ಬಿಡ್ತಂದರೆ ನೊಣನೂ ಒಳಗಡೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾವಲ್ವ. ನೊಣಗಳ ಕಾಟ ಆಗಿರ್ಬೋದು, ಸ್ವಲ್ಪ ಸೊಳ್ಳೆನೂ ಕೂಡ ಇದ್ದಾವೆ. ಅದಕ್ಕೋಸ್ಕರನೇ ಗಾಳಿ ಬೀಸ್ತಾ ಕೂತ್ಬಿಟ್ಟಿದ್ದೆ ನಾನಂತರೂ. ಏನು ಮಾಡೋದಕ್ಕಾಗೋದಿಲ್ಲ. ಹಳ್ಳಿಯಲ್ಲಿ ಸಿಚುವೇಶನ್ ಇದೇ ಥರನಾಗಿ ಇರುತ್ತೆ, ಎಲ್ಲರ ಮನೆಯಲ್ಲೂ ಇದೇ ಥರನೇ. ಸಿಟಿಯಲ್ಲಿ ಇರೋರಿಗೆ ಏನು ಅನಿಸೋದಿಲ್ಲ, ಹಳ್ಳಿಯಲ್ಲಿ ಬದುಕ್ತಿರ್ತಾರಲ್ವ ಅವ್ರಿಗೆ ತುಂಬ ಕಷ್ಟ ಇರುತ್ತೆ. ಏನು ಕಷ್ಟ, ಹಳ್ಳಿಯಲ್ಲಿ ಆರಾಮಿರ್ತಾರೆ ಅಂತ ಅನ್ಕೋಬಹುದು. ಸಿಟಿಯಲ್ಲಿ ಇರೋರು ಹಳ್ಳಿಯಲ್ಲಿ ತುಂಬ ಕಷ್ಟ ಇರುತ್ತೆ ಅಂತ ಹೇಳ್ಬೋದು. ಸಿಟಿಯಲ್ಲಿ ಏನು ಅಷ್ಟೊಂದು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡೋದಿಲ್ಲ. ಹಳ್ಳಿಯಲ್ಲಿ ಬಂದಿದ್ರೇ ಗೊತ್ತಾಗೋದು ಎಷ್ಟೊಂದು ಪ್ರಾಬ್ಲಮ್ಸ್ಗಳಿದೆ ಅಂತ. ಅದ್ರೊಳಗೆ ನೋಡ್ಬೋದು ನನ್ನ ಮಗನಿಗೆ ಅಷ್ಟು ಗಾಳಿ ಬೀಸಿದ್ರು ಕೂಡ ಒಂದು ಸೊಳ್ಳೆ ಎಲ್ಲ ಕಡೆನೂ ಹೋಗಿ ಕಚ್ಚಿಬಿಟ್ಟು ಹೋಗ್ಬಿಟ್ಟಿತ್ತು. ನೋಡ್ಬೋದು ಅವನಿಗೆ ಯಾವ ಪರಿ ಗುಳ್ಳೆಗಳಾಗಿದೆ ಅಂತ. ಏನು ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಮಕ್ಕಳಿಗೆ ಅಂದರೆ ನಾನು ಎಲ್ಲ ಓಡಂಬ ಹಚ್ತೀನಿ, ಎಲ್ಲ ಹಚ್ಚಿ ಕ್ರೀಮ್ ಹಚ್ಚಿದ್ರು ಕೂಡ ಸೊಳ್ಳೆಗಳು 1 8 ಅವರ್ ಆದ ತಕ್ಷಣ ಕಚ್ಚೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ ಅಂತ ಹೇಳ್ಬೋದು. ನೋಡ್ಬೋದು
ಗುಬ್ಬಿನೂ ಕೂಡ ಅಂದರೆ ಜೋಕಾಲಿ ಕಟ್ಟಿದ್ದೀವಲ್ವ ಅಲ್ಲಿ ಜೋಕಾಲಿ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಸಣ್ಣ ಗುಬ್ಬಿ ಒಂಥರ ಇದು ಇರುತ್ತಲ್ವ, ಚಿಕ್ಕ ಗುಬ್ಬಿ ಬರುತ್ತಲ್ವ, ಅದೇ ಗುಬ್ಬಿ ಥರನೇ ಇದೆ. ಅದು ಕ್ಯೂಟಾಗಿ ಕೂಡ ಇದೆ. ಹೇರ್ ವಾಶ್ನ ಮಾಡ್ಕೊಂಡಿದ್ನಲ್ವ, ಕೂದಲು ಕೂಡ ಡ್ರೈ ಮಾಡಿಕೊಂಡೆ. ನೋಡ್ಬೋದು ಎಷ್ಟು ಉದ್ದನಾಗಿದೆ, ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ನನ್ನ ಕೂದಲು. ನನ್ನ ಹೇರ್ ಕೇರ್ ರೊಟೀನ್ನ ತುಂಬ ಜನ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತಲೂ ಅನ್ಕೋತೀನಿ. ಮತ್ತು ಹೇರ್ ಕೇರ್ ಟಿಪ್ಸ್ನೂ ಕೂಡ ಮಿಸ್ ಮಾಡ್ಕೋತಾ ಇದ್ದೀರಾ ಅನ್ಕೋತೀನಿ. ನಿಮಗೆ ಯಾವ ರೀತಿಯಾಗಿ ಹೇರ್ ಕೇರ್ ಟಿಪ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕೂದಲನ್ನು ಯಾವ ರೀತಿಯಾಗಿ ಕೇರ್ ಮಾಡ್ತೀನಿ, ಯಾವ ರೀತಿಯಾಗಿ ಅಂದರೆ ಹೇರ್ ವಾಶ್ನ ಮಾಡ್ಕೋತೀನಿ, ಯಾವ ಶಾಂಪೂನ ಬಳಸ್ತೀನಿ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಅನಿಸಿದರೆ ಒಂದು ಲೈಕ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.